ಪುತ್ತೂರು ಪೊಲೀಸರಿಂದ ಹೈ ವೋಲ್ಟೇಜ್ ಕಾರ್ಯಾಚರಣೆ 106 kg ಗಾಂಜಾವನ್ನು ವಶಪಡಿಸಿಕೊಂಡಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇರುವಂಥದ್ದು. ಇದು ಬೇರೆ ಯಾವುದೋ ರಾಜ್ಯದಲ್ಲಿ ಆಗಿರುವಂಥದ್ದಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಡುವನ್ನೂರು ಗ್ರಾಮದ ಸಜಂಕಾಡಿ ಎಂಬಲ್ಲಿ ನಡೆದಂತಹ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಬೆಳಕಿಗೆ ಬಂದಂತಹ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಪೊಲೀಸರು ಭರ್ಜರಿ ಬೇಟೆಯಾಡಿರುವಂಥದ್ದು. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತಹ ಬರೋಬ್ಬರಿ 53 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನು ಪುತ್ತೂರು ಗ್ರಾಮಾಂತರ ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು. ಜನವರಿ 19 ಅಂದರೆ ನಿನ್ನೆ ದಿವಸ ಪುತ್ತೂರು ತಾಲೂಕಿನ ಪಡುವನ್ನೂರು ಗ್ರಾಮದ ಸಜಂಕಾಡಿ ಎಂಬಲ್ಲಿ ಈ ಹೈ ವೋಲ್ಟೇಜ್ ಕಾರ್ಯಾಚರಣೆ ನಡೆದಿರುವಂಥದ್ದು. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದಂತಹ ಪೊಲೀಸರು ಒಂದು ಕಾರು ಮತ್ತು ಒಂದು ಅಶೋಕ್ ಲೈಲ್ಯಾಂಡ್ ಗೂಡ್ಸ್ ವಾಹನವನ್ನು ತಡೆದು ತಪಾಸಣೆಯನ್ನು ನಡೆಸಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಬೆಳ್ತಂಗಡಿ ತಾಲೂಕಿನ ಚಾರ್ಮಾಡಿ ಗ್ರಾಮದ ಇಬ್ಬರನ್ನು ಪೊಲೀಸರು ಬಂಧನ ಮಾಡಿರುವಂಥದ್ದು. ರಫೀಕ್ ಪಿ 37 ವರ್ಷ, ಅಬ್ದುಲ್ ಸಾದಿಕ್ 37 ವರ್ಷ. ಇಬ್ಬರು ವ್ಯತ್ಯಸ್ತವಾದಂತಹ 2 ಗಾಡಿಗಳಲ್ಲಿ ಈ ಒಂದು ದೊಡ್ಡ ಮೊತ್ತದ ಮೌಲ್ಯದ ಗಾಂಜಾವನ್ನು ಸರಬರಾಜು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರು. ನೋಡಿ, ಹೇಳಿ ಕೇಳಿ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕೇಳಲ್ಪಡುವಂತಹ ವಿಚಾರ ಗಾಂಜಾ ಇರ್ಬೋದು, MDM ಇರ್ಬೋದು. ಇಂತಹ ಮಾದಕ ವ್ಯಸನಿಗಳನ್ನು ಹೆಚ್ಚು ಮಾಡ್ತಾ ಇರುವಂತಹ ಒಂದು ದೊಡ್ಡ ಸಮೂಹ ಇಲ್ಲಿ ತಲೆ ಎತ್ತುತ್ತಾ ಇರುವಂತೆ ಅವರನ್ನು ಹೆಡೆಮುಳಿ ಕಟ್ತಾ ಇರುವಂತಹ ಈ ಒಂದು ಕಮಿಷನರ್ ಇರ್ಬೋದು ಅಥವಾ ನಮ್ಮ SP ಇರ್ಬೋದು, ಎಲ್ಲ ಕಾರ್ಯಾಚರಣೆಗಳ ನಡುವೆಯೂ ಕೂಡ ಇಂತಹ ಬೆಳವಣಿಗೆಗಳು ನಿಜಕ್ಕೂ ಒಂದು ರೀತಿಯಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು. ಇನ್ನು ಪೊಲೀಸರು ನಡೆಸಿದ ಶೋಧದ ವೇಳೆ ಗೂಡ್ಸ್ ವಾಹನದಲ್ಲಿ ಸುಮಾರು 106 kg 60 ಗ್ರಾಂ ತೂಕದ ಒಟ್ಟು 73 ಗಾಂಜಾ ಪ್ಯಾಕೆಟ್ಗಳು ಪತ್ತೆಯಾಗಿರುವಂಥದ್ದು. ಇದರ ಅಂದಾಜು ಮಾರುಕಟ್ಟೆ ಮೌಲ್ಯ ಸುಮಾರು 53,03,000 ರೂಪಾಯಿಗಳು ಅಂತ ಹೇಳಲಾಗ್ತಾ ಇದೆ. ಇದರೊಂದಿಗೆ ಸಾಗಾಟಕ್ಕೆ ಬಳಸಿದ 2 ವಾಹನಗಳು ಮತ್ತು ಇಬ್ಬರು ಬಳಸ್ತಾ ಇದ್ದಂತಹ ಮೊಬೈಲ್ ಫೋನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಇನ್ನು ಪ್ರಾಥಮಿಕ ವರದಿಯ ಪ್ರಕಾರ ಈ ಒಂದು ಗಾಂಜಾವನ್ನು ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೇರಳದ ವಿವಿಧ ಭಾಗಗಳಲ್ಲಿ ಮಾರಾಟ ಮಾಡಲು ಸಾಗಿಸಲಾಗ್ತಾ ಇತ್ತು ಅಂತ ಕೂಡ ತಿಳಿದು ಬಂದಿರುವಂಥದ್ದು. ನೋಡಿ, ಪೊಲೀಸ್ ತಂಡದ ಸಾಹಸವನ್ನು ನಿಜಕ್ಕೂ ಮೆಚ್ಚಲೇಬೇಕು. ಪುತ್ತೂರು ಗ್ರಾಮಾಂತರ ಪೊಲೀಸ್ ಉಪನಿರೀಕ್ಷಕರಾದಂತಹ ಗೋಪಾಲಜೆ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಕಾರ್ಯಾಚರಣೆಯಲ್ಲಿ ಹರೀಶ್, ಹರ್ಷಿತ್, ಪ್ರಶಾಂತ್, ಅದ್ರಾಮ ಹಾಗೂ ಇಡೀ ತಂಡ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಸದ್ಯ ಆರೋಪಿಗಳ ಮೇಲೆ NDPS ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆ ಕೂಡ ಈ ಒಂದು ವಿಚಾರದಲ್ಲಿ ಮುಂದುವರಿತಾ ಇದೆ. ನೋಡಿ, ನಾವೆಲ್ಲ ಗಮನಿಸ್ತಾ ಇದ್ದೇವೆ, ಮಾದಕ ದ್ರವ್ಯ ಮುಕ್ತ ಸಮಾಜಕ್ಕಾಗಿ ಪೊಲೀಸರು ನಡೆಸ್ತಾ ಇರುವಂತಹ ಈ ಒಂದು ಹರಸಾಹಸ ಕಾರ್ಯಾಚರಣೆ ನಿಜಕ್ಕೂ ಒಂದು ರೀತಿಯಲ್ಲಿ ಶ್ಲಾಘನೀಯವಾದದ್ದು. ಇಂತಹ ಸುದ್ದಿಗಳು ನಿಮ್ಮ ಕಡೆಗೂ ತಲುಪಿದರೆ ದಯವಿಟ್ಟು ಪೊಲೀಸ್ ವ್ಯಾಪ್ತಿಯಲ್ಲಿ ಈ ಒಂದು ಮಾಹಿತಿಯನ್ನು ಕೊಡಿ. ನಿಮ್ಮವರಲ್ಲೂ ಯಾರಾದರೂ ಇಂತಹ ವಿಚಾರಗಳು, ಬೆಳವಣಿಗೆಗಳನ್ನು, ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದರೆ, ಏನು ವಿದ್ಯಾರ್ಥಿಗಳಿರ್ಬೋದು, ಸಣ್ಣ ಮಕ್ಕಳು ಅಥವಾ ಯಾರೇ ಆಗಿರಲಿ, ಇಂತಹ ವ್ಯಕ್ತಿಗಳಿಗೆ ತಲುಪಿಸಿಕೊಡುವಂತಹ ವ್ಯಕ್ತಿಗಳನ್ನು ನಿಮ್ಮ ಊರವರು ಅಥವಾ ನಿಮ್ಮ ಹಿತೈಷಿಗಳಾಗಿದ್ದರೂ ಪರವಾಗಿಲ್ಲ, ಸಮಾಜದ ಮುಂದೆ, ಕಾನೂನಿನ ವ್ಯವಸ್ಥೆಯ ಮುಂದೆ ತಂದು ನಿಲ್ಲಿಸಿ. ಗೌಪ್ಯವಾಗಿ ಮಾಹಿತಿಯನ್ನು ಪೊಲೀಸರಿಗೆ ಕೊಟ್ಟರೂ ಪರವಾಗಿಲ್ಲ, ಅವರು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.